ಅಲ್ಲ ಹೆಂಡತಿಗೆ ಮೋಸ ಮಾಡ್ತೀರಾ, ನಾಚಿಕೆ ಆಗಲ್ವ ನಿನಗೆ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಮ್ಮ ಫ್ರೆಂಡ್ ಮನೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಒಂಚೂರು ಇಲ್ಲಿ ಹೋಗಬೇಕಿತ್ತು, ಅದಕ್ಕೆ 5:30ಗೆ ಎದ್ದಿದ್ದೆ. ಈಗ ನಮ್ಮ ಮನೆ ಹತ್ರಕ್ಕೆ ಹೋಗಿ ರೆಡಿ ಆಗಬೇಕು. ಬನ್ನಿ ಹೋಗುವ, ಗಾಡಿ ರೆಡಿ ಇದೆ. ಬೆಳಗ್ಗೆ ಎದ್ದು ಹೋಗೋದಿರೋದು ಗುರು ಚಳಿಲಿ. ಸೊ ಗೈಸ್ ರೆಡಿ ಆಗಿ ಹೊರಟೆ ಹೋಗಬೇಕು. ಎಲ್ಲಿಗೆ ಗೊತ್ತಿಲ್ಲ, ಬಟ್ ಬನ್ನಿ ನೋಡೋಣ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಎಲ್ಲಿಗೆ ಅಂತ ಗೊತ್ತಿರಲಿಲ್ಲ, ಇವನ್ನ ಕೇಳಿದ್ಮೇಲೆ ಗೊತ್ತಾಯಿತು ಫ್ರೆಂಡ್ಸ್, ಡೆವಿಲ್ ಮೂವಿಗಂತೆ. ಚಳಿ ಅನ್ನೋದು ನೋಡಿದೆ, ಬೆಳಗ್ಗೆ ಎದ್ದು ಥಿಯೇಟ್ರ್ ಹತ್ರಕ್ಕೆ ಬಂದ್ವಿ ಗೈಸ್ ಫೈನಲಿ. ಇಲ್ಲಿ ನೋಡಿದ್ರೆ ಜನ ಸಾಗರ, ಅದರಲ್ಲಿ ಹೋಗ್ತೀವಿ ಒಳಕ್ಕೆ ಅನ್ನೋದೇ ಡೌಟ್ ಆಗಿಬಿಟ್ಟಿತ್ತು. ಟಿಕೆಟ್ ಇಟ್ಕೊಂಡು ಅಷ್ಟು ಜನ ನೂಕಾಡ್ತವ್ರೆ. ಅಂತೂ ಇಂತೂ ತಳ್ಳಾಡ್ಕೊಂಡು ಒಳಗೆ ಬಂದು ಸೀಟ್ ಇಟ್ಕೊಂಡು ಕುತ್ಕೊಂಡ್ವಿ ಗೈಸ್. ಏನು ಕ್ರೇಜ್ ಗುರು, ಇನ್ನೂ ಫಿಲಮೇ ಸ್ಟಾರ್ಟ್ ಆಗಿಲ್ಲ ನೋಡಿ, ಆಗಲೇ ಹಿಂಗೆ ಕಿರ್ಚಾಡ್ತವ್ರು. ಆಗಲೇ ಇಷ್ಟು ಕ್ರೇಜು ಯಪ್ಪ. ಇನ್ನು ಫಿಲಮ್ ಸ್ಟಾರ್ಟ್ ಆದಾಗಂತೂ ಫುಲ್ಲು ನೋಡಿ ಫ್ರೆಂಡ್ಸ್. ಡೀಪ್ ಬಾಸ್ ಕ್ರೇಜ್ನ ಥಿಯೇಟ್ರ್ ಒಳಗೆ ಸ್ಪಾರ್ಕ್ಗಳು ಹಚ್ಚೋರೆಲ್ಲ. ಇನ್ನೇನಾದರೂ ಪಟಾಕಿ ಹೊಡೆಯೋಕ್ಕೆ ಪರ್ಮಿಷನ್ ಕೊಟ್ಬಿಟ್ಟಿದ್ರೆ ಫುಲ್ಲು ಧೂಳು ಎಬ್ಬರಿಸ್ಬಿಟ್ಟಿರೋರು ಥಿಯೇಟ್ರನ್ನ. ಇಂಟರ್ವಲ್ ಬಿಟ್ಟಿದ್ರು, ಹಂಗೆ ಎದ್ದು ಈಚೆ ಹೋಗೋಣ ಅಂತ ಬಂದ್ವಿ ಈಚೆಗೆ. ಇಲ್ಲಿ ನೋಡಿ ನಮ್ಮ ಫ್ರೆಂಡ್ನ ಎಲ್ಲ ಟೀ ಶರ್ಟ್ ಹೊಲ್ಸವ್ರೆ ಗುರು. ಇವರೆಲ್ಲ ಫುಲ್ ಪ್ರಿಪೇರ್ ಫಿಲಮ್ಗೆ. ಶರ್ಟ್ ಎಲ್ಲ ಹೊಲ್ಸ್ಕೊಂಡ್ಬಂದವ ನನ್ನ ಟೀ ಶರ್ಟ್ ಆಗಿ ಬಂದವು, ಇದೇ ಥರದವು ಇವತ್ತು. ತಿರುಗ್ರೆ ಅಂದೆ ನೋಡಿ ಗೈಸ್, ನಮ್ಮ ಹುಡುಗರು ಹೆಂಗೆ ರೆಡಿ ಆಗೋರೆಲ್ಲ. ಫಿಲಮ್ ಏನೋ ನೋಡ್ಕೊಂಡು ಬಂದ್ವಿ ಗೈಸ್. ಫುಲ್ಲು ಚಿಂದಿ ಆಗಿತ್ತು ಅಂದ್ಕೊಳ್ಳಿ ಫಿಲಮ್ಮು. ಜನ ಅಂತೂ ಯಪ್ಪ ಎಷ್ಟು ಜನ ಸೇರಿದ್ರು. ಹಂಗೆ ಏನೋ ಈಚೆ ಫಂಕ್ಷನ್ ಬೇರೆ ಮಾಡ್ತಿದ್ರು. ಫಸ್ಟ್ ಶೋ ಅಂತ ಫುಲ್ಲು ಜನ ಜಾಸ್ತಿ. ಇನ್ನೂ ಒಂದು ಏನಂದರೆ ಇಲ್ಲಿ ಥಿಯೇಟ್ರ್ ಹತ್ರ ಬಂದಿದ್ದ ಜನಕ್ಕೆಲ್ಲ ಊಟ ಹಾಕ್ಸ್ತಾಯಿದ್ರು, ಪಲಾವ್ನ. ಹಂಗೆ ಒಂದೊಂದು ಸ್ವೀಟ್ ಬೇರೆ ಕೊಟ್ಟು ಕಳಿಸಿದ್ರು. ಇಲ್ಲಿ ನೋಡಿ ಕುದುರೆ ಬೇರೆ ತಂದವ್ರೆ. ಫುಲ್ಲು ಜೋರು ಅಂದ್ಕೊಳ್ಳಿ. ಅದೇ ಗ್ಯಾಪಲ್ಲಿ ಹಂಗೆ ನಾವು ನಮ್ಮದು ಒಂದೆರಡು ಮುಖ ಕಾಣಿಸೋ ಥರ ವೀಡಿಯೋ ಇರಲಿ ಅಂತ ವೀಡಿಯೋಗಳು ಮಾಡ್ಕೊಂಡ್ವಿ. ನೋಡಿ ಗೈಸ್, ಕಟೌಟ್ ಕಾಲಿನ ಅಭಿಷೇಕ ಮಾಡ್ತಿದ್ರು. ಫುಲ್ ಬ್ಲಾಸ್ಟ್ ಅಂದ್ಕೊಳ್ಳಿ. ಎಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಥಿಯೇಟ್ರಿಂದ ಈಚೆ ಬಂದ್ವಿ ಗೈಸ್. ಈಚೆ ಬಂದು ನೋಡಿದ್ರೆ ರ್ಯಾಲಿ ಬೇರೆ ಇಟ್ಕೊಂಡವ್ರೆ. ಸೊ ರ್ಯಾಲಿ ನೋಡ್ಕೊಂಡು ಹಂಗೆ ಟೀ ಅಂಗಡಿ ಹತ್ರ ಬಂದೆ ನಾನು. ಇವ್ರು ನೋಡಿ ಈಗ ಟೀ ಅಂಗಡಿ ಹತ್ರಕ್ಕೆ ಬರ್ತವ್ರೆ. ಇಲ್ಲಿ ನೋಡಿ ಗೈಸ್, ಇವನ್ನ ಕಾಲೇಜ್ ಬಂಕ್ ಹಾಕ್ಬಿಟ್ಟು ಇಲ್ಲಿ ಬಂದು ವಡೆ ತಿನ್ಕೊಂಡು ಕೂತವನಿ ನನ್ನ ಮಗ. ಪಾಪ ನಮ್ಮ ಫ್ರೆಂಡ್ ಸುಮ್ಮನೆ ನಿಂತಿದ್ದಂತೆ, ಎಲ್ಲ ಸೇರ್ಕೊಂಡು ರೇಗಿಸ್ಕೊಂಡು ನಿಂತಿದ್ವಿ ರೋಡಲ್ಲಿ. ಅವನಂತೂ ಪಾಪ ಏನೂ ಮಾತಾಡ್ತಿರ್ಲಿಲ್ಲ, ಸುಮ್ಮನೆ ನಿಂತವನೇ. ಕಾಲೇಜಲ್ಲಿ ಕ್ಯಾಂಟೀನ್ ಇಟ್ಕೊಂಡು ನೋಡಿ ಅವನ್ನ ಈಚೆ ಬರ್ತಾನೆ ಊಟ ತಿನ್ನೋಕೆ ನನ್ನ ಮಗ. ಯಾವುದೋ ಹೊಡಿಬೇಕು ಅವನಿಗೆ. ನೋಡಿ ಗೈಸ್ ನಮ್ಮ ಕಾಲೇಜು ನೋಡಿ, ಸಡನ್ ನನ್ನ ಮಕ್ಕಳು ಇಲ್ಲೇ ಅವ್ರೆ. ಕಾಲೇಜ್ ಒಳಗೆ ಬಂದೆ, ಲ್ಯಾಬ್ ಇತ್ತು. ಈಗ ಯಾರು ಲ್ಯಾಬ್ಗೆ ಹೋಗಿಲ್ಲ ನೋಡಿ, ನನಗೋಸ್ಕರ ಎಲ್ಲ ಕಾಯ್ಕೊಂಡಿಲ್ಲ ನಿಂತವ್ರೆ. ಎಲ್ಲರನ್ನೂ ಕರ್ಕೊಂಡು ಜೊತೆಲಿ ನಾನು ಲ್ಯಾಬ್ಗೆ ಹೊರಟೆ ಗೈಸ್. ಲ್ಯಾಬಲ್ಲಿ ಏಪ್ರನ್ ಇಲ್ಲದೆ ಅಲೋನೇ ಮಾಡಲ್ಲ, ಅದಕ್ಕೆ ಏಪ್ರನ್ ಹಾಕ್ಕೊಂಡು ಹೋಗಿ ಕೂತ್ಕೊಳ್ಳೋಣ ಅಂತ ಹೋದೆ. ಇಲ್ಲಿ ನೋಡ್ರಿ ಹೆಂಗೆ ಐತೆ ನಮ್ಮ ಕೆಮಿಸ್ಟ್ರಿ ಲ್ಯಾಬೆಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ ಲ್ಯಾಬಿಂದ. ನಮ್ಮ ಹುಡುಗನ ಹತ್ರ ಇತ್ತು ಗಾಡಿ, ಅದಕ್ಕೆ ಫೋನ್ ಹಾಕಿ ಬಾ ಅಂತ ಕರೆದೆ. ಅವನಾಗಲೇ ಬಂದೀನಿ ಬಾರೋ ಈಚೆಯಿಂದ. ಗಾಡಿ ಎತ್ಕೊಂಡು ಟೀ ಅಂಗಡಿ ಕಡೆ ಹೊರಟೆ ಗೈಸ್. ಟೀ ಅಂಗಡಿ ಹತ್ರ ನೋಡ್ರಿ ನನ್ನ ಮಕ್ಕಳು ಆಟೋಗಳು ಹೆಂಗೆ ಆಡ್ತವೆ. ಭುವನ ಏನಾಯ್ತು ನಿಂದು? ಭುವನ್ ಯಾವತ್ತಿದ್ರು ಸಮೃದ್ಧಿಗೆ ಡೈವರ್ಸ್ ಮಾಡ್ಬಿಟ್ಟೆ. ಅಲ್ಲ ಹೆಂಡತಿಗೆ ಮೋಸ ಮಾಡ್ತೀರಾ, ನಾಚಿಕೆ ಆಗಲ್ವ ನಿನಗೆ? ನವೀನ ಡೈವರ್ಸ್ ಆಗಿದೆ. ಆಸನ ಕಳಿಸ್ಬಿಟ್ಟು ಹಿಂಗೆ ಈ ಆಟಗಳು ಇಲ್ಲಿಂದು 4 ಗಂಟೆ ಆಯಿತು ಅಂದರೆ ಸಾಕು ಗೈಸ್. ಇಲ್ಲಿ ಟೀ ಅಂಗಡಿ ಹತ್ರ ಬಂದುಬಿಡ್ತಾನೆ. ನಿಮ್ಮ ಫ್ರೆಂಡ್ ಗ್ಯಾಂಗಲ್ಲಿ ಯಾರು ಇದ್ರಿ ಇಂಥ ಟ್ಯಾಗ್ ಮಾಡಿ. ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಹಿಂಗೆ ನಮ್ಮ ಫ್ರೆಂಡ್ನು ಡ್ರಾಪ್ ಮಾಡಿ ಮನೆ ಕಡೆಗೆ ಬಂದೆ ಗೈಸ್. ಮನೆಗೆ ಬಂದೆ ಗೈಸ್. ಇಷ್ಟೇ ಇವತ್ತಿನ ಬ್ಲಾಗ್. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ.